ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ಗುಂಜೂರು ಅಂಚೆ ಕಾಚಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 89ರಲ್ಲಿ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಅಕ್ರಮ ದೇವಾಲಯದ ಕಟ್ಟಡವನ್ನ ನಿರ್ಮಾಣ ಮಾಡುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮಿತ್ರ ಮತ್ತು ಅವರ ಕುಟುಂಬಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡುವ ಜಾಗವನ್ನ ಕಬಳಿಸಿದ್ದಾರೆ ಎಂದು ಕೆವೈ ಮೂರ್ತಿಯವರು ಆರೋಪಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಅವರು, ಹಿಂದಿನ ಕಾಲದಲ್ಲಿ ಶಿವ ದೇವಸ್ಥಾನ, ಮಹೇಶ್ವರಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಸಪ್ಲಮ್ಮ ದೇವಸ್ಥಾನಗಳಿದ್ದು ಕೆಲವರು ಅವರವರ ಸ್ವಂತ ಜಮೀನಿನಲ್ಲಿ ದೇವಾಲಯಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಈ ದೇವಾಲಯಗಳಿಗೆ ಪುರಾತನ ಕಾಲದಿಂದ ಗ್ರಾಮ ದೇವತೆಗಳಾಗಿ ಗ್ರಾಮಸ್ಥರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮಿತ್ರಾ ಜನಾರ್ದನ್ ರವರ ಅಣ್ಣ ತಮ್ಮಂದಿರಾದ ಮಹೇಶ್, ಶಾಂತಕುಮಾರ್ ಎಂಬ ವ್ಯಕ್ತಿಗಳು ಅಂಬೇಡ್ಕರ್ ಭವನದ ಬಳಿ ಹೋದರೆ ರೌಡಿಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅವಾಚ್ಯ ಪದಗಳಿಂದ ಬೈಯುತ್ತಿದ್ದಾರೆ. 30ರಿಂದ 40 ಜನ ಮಹಿಳೆಯರು ಸೇರಿ ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಇದನ್ನು ನಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಾಗ ದೂರನ್ನ ನಿರಾಕರಿಸಿ ಪೊಲೀಸ್ ಇಲಾಖೆಯು ಸದರಿ ಅವರ ಬಳಿ ಲಂಚ ತೆಗೆದುಕೊಂಡು ಇಲ್ಲಸಲ್ಲದ ದೂರುಗಳನ್ನು ಹಾಕಿ ನಮ್ಮ ಮೇಲೆ 7 ಕೇಸುಗಳನ್ನು ದಾಖಲಿಸಿರುತ್ತಾರೆ. ಅದಲ್ಲದೆ ಅಂಬೇಡ್ಕರ್ ಭವನ ಪಕ್ಕದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಇವರ ಸ್ವಂತ ಮನೆ ದೇವರ ದೇವಾಲಯ ನಿರ್ಮಾಣ ಮಾಡಲು ಅನುಮತಿ ಕೊಟ್ಟವರು ಯಾರು? ಜಿಲ್ಲಾಧಿಕಾರಿಗಳ ಅಥವಾ ತಹಶೀಲ್ದಾರ್ ಅವರಿಗೆ ಅನುಮತಿ ನೀಡಿದ್ದರೆ ನಮ್ಮ ಗ್ರಾಮದ ಅವರವರ ಮನೆ ದೇವರ ದೇವಾಲಯ ನಿರ್ಮಾಣ ಮಾಡಲು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅನುಮತಿ ಕೊಡಿ. ಇದಕ್ಕೆಲ್ಲ ಮೂಲ ಕಾರಣರು ಕಾಂಗ್ರೆಸ್ನ ಪ್ರಭಾವಿ ವ್ಯಕ್ತಿಗಳು. ಇವರ ಕಿಮ್ಮತ್ತಿನಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮಿತ್ರಾ ಜನಾರ್ದನ್ ಅವರು ಈಗಲೂ ಸಹ ನಮ್ಮ ಗ್ರಾಮದಲ್ಲಿ ದಲಿತರಿಗೆ ತುಂಬಾ ಕಾಟ ಕೊಡುತ್ತಿದ್ದಾರೆ. ಹಾಗಾದರೆ ಮನೆ ಮನೆಗೂ ಯಲ್ಲಮ್ಮ, ಮಾರಮ್ಮ, ಗಂಗಮ್ಮ ದೇವಾಲಯ ನಿರ್ಮಾಣ ಮಾಡುವುದಕ್ಕೆ ಅನುಮತಿ ಕೊಡಿ ಎಂದು ಹೇಳಿದ್ದಾರೆ. ಈ ಬಗ್ಗೆ ಕೆವೈ ಮೂರ್ತಿಯವರು ನ್ಯಾಯಾಲಯದ ಮೆಟ್ಟಿಲೇರಿದ್ದು ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಹಾಗೂ ಉಪ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಆದರೆ ಈ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವರ್ತಿಸುತ್ತಿದ್ದು ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಭವನದ ಮುಂದೆ ಕಸ ಕಡ್ಡಿ ಹಾಕಿ ಅವಮಾನವನ್ನ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಈ ಯಲ್ಲಮ್ಮ ದೇವಾಲಯವನ್ನು ತೆರವುಗೊಳಿಸಿ, ಇಲ್ಲ ಅಂದ್ರೆ ದಲಿತ ಸಮುದಾಯಗಳು ಸೇರಿ ಅಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಗಜಸೇನೆಯ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಸ್ ಲಕ್ಷ್ಮಣ್, ಎಸ್ವೈ ವಿಜಯೇಂದ್ರ ಸಂಪಂಗೇರಿ, ಉಪಸಂಪಾದಕರು, ಜೈ ಭೀಮ್ ನ್ಯೂಸ್. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.